ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರು, ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಅವರು ಮತ್ತು ಸ್ಯಾಂಡ್ಲ್ವುಡ್ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಇವ್ರ ಚಿತ್ರಗಳು 80s ಮಿಡ್ ಮತ್ತು 90s ಅಲ್ಲಿ ರಿಲೀಸ್ಗೂ ಮುನ್ನ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿ ಸಿನಿಮಾ ರಿಲೀಸ್ ಆದ್ಮೇಲೆ ಆ ನಿರೀಕ್ಷೆನ ಪೂರೈಸದೆ ಸೋತಿರೋ ಸಿನಿಮಾಗಳು ಯಾವ್ಯಾವ್ದು ಅಂತ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅರ್ಚನಾ ಅವರು ಆಕ್ಟ್ ಮಾಡಿ, ಪಿ ವಾಸು ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಗುರಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಮುಂಚೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಅಂತಾನೆ ಕರೆಸ್ಕೊಳ್ಳುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, ಕೆ ರಂಗರಾಜ್ ಅವರು ಡೈರೆಕ್ಟ್ ಮಾಡಿ, ಜೋಯ್ ಥಾಮಸ್ ಮತ್ತು ಜಿ ತ್ಯಾಗರಾಜನ್ ಅವರು ಪ್ರೊಡ್ಯೂಸ್ ಮಾಡಿರೋ ಸತ್ಯ ಜ್ಯೋತಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಮುಂಚೆ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡುತ್ತೆ. ಕಾರಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 100ನೇ ಸಿನಿಮಾ. ಆದ್ರೆ ರಿಲೀಸ್ ಆದ್ಮೇಲೆ ಆ ನಿರೀಕ್ಷೆನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ಅಂಬರೀಶ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, ಜೋಶಿ ಅವರು ಡೈರೆಕ್ಟ್ ಮಾಡಿ, ಎಂ ಸುಧಾಕರ್ ರೆಡ್ಡಿ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ನ್ಯೂ ಡೆಲ್ಲಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಮುನ್ನ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡುತ್ತೆ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಅದ್ಭುತವಾದ ಚಿತ್ರ, ಅದರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಆ ವರ್ಷದಲ್ಲಿ ಆವರೇಜ್ ರೆಸಲ್ ಸೇರ್ಕೊಳ್ಳುತ್ತೆ. ಡಾಕ್ಟರ್ ರವಿಚಂದ್ರನ್ ಅವರು ಮತ್ತು ಜೂವಿ ಚಾವ್ಲಾ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಕಿಂದಾರಿ ಜೋಗಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ಆ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟಕ್ಕೆ ಐಪ್ ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ರಿಲೀಸ್ ಆದ್ಮೇಲೆ ಆ ಸಿನಿಮಾ ಅಷ್ಟು ದೊಡ್ಡ ಸೌಂಡ್ ಮಾಡಿಲ್ಲ. ಬಿಲೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಸುಭಾಶ್ರೀ ಅವರು ಆಕ್ಟ್ ಮಾಡಿ, ಎಂ ಎಸ್ ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಆರ್ ನಿವೇದಿತಾ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಚಿರ ಬಾಂಧವ್ಯ ಅನ್ನೋ ಸಿನಿಮಾ. ಈ ಸಿನಿಮಾನು ರಿಲೀಸ್ ಆಗಕ್ ಮುಂಚೆ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸುತ್ತೆ. ರಿಲೀಸ್ ಆದ್ಮೇಲೆ ಈ ಸಿನಿಮಾ ಬಿಲೋ ಆವರೇಜ್ ಲೆಸಲ್ ಸೇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅರ್ಚನಾ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, ಎ ದ್ವಾರಕನಾಥ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಒಂದು ಮುತ್ತಿನ ಕತೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ದೊಡ್ಡ ಮಟ್ಟಕ್ಕೆ ಐಪ್ ನ ಕ್ರಿಯೇಟ್ ಮಾಡಿತು. ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದು ಆ ಕಾಲಕ್ಕೆ ದೊಡ್ಡ ಸುದ್ದಿ ಆಗಿತ್ತು. ಪ್ಲಸ್ ತುಂಬಾನೇ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು. ಶಂಕರ್ ನಾಗ್ ಅವರು ಡೈರೆಕ್ಷನ್ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಒಂದು ಮುತ್ತಿನ ಕತೆ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ರಿಲೀಸ್ ಆದ್ಮೇಲೆ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆವರೇಜ್ ಸಿನಿಮಾ ಅಂತಾನೆ ಉಳ್ಕೊಳ್ಳುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸುಹಾಸನಿ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಮುತ್ತಿನ ಹಾರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ಗೂ ಮುನ್ನ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸುತ್ತೆ. ಕಾರಣ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು 125ನೇ ಸಿನಿಮಾ. ಅದನ್ನ ಡೈರೆಕ್ಟ್ ಮಾಡ್ತಾ ಇರೋರು ರಾಜೇಂದ್ರ ಸಿಂಗ್ ಬಾಬು ಅವರು. ಪ್ಲಸ್ ಶೂಟಿಂಗ್ ನಡೀತಾ ಇರೋ ಸ್ಟಿಲ್ಸ್ ನೆಲ್ಲ ತೆಗೆದು ನ್ಯೂಸ್ ಪೇಪರ್ಸ್ ಅಲ್ಲಿ ಪಬ್ಲಿಷ್ ಮಾಡ್ತಾ ಇದ್ರು. ರಿಲೀಸ್ ಆಗಕ್ ಮುಂಚೆ ದೊಡ್ಡ ಮಟ್ಟಕ್ಕೆ ಐಪ್ ನ ಕ್ರಿಯೇಟ್ ಮಾಡಿತ್ತು. ಆದ್ರೆ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಥಿಯೇಟರ್ ಅಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡಿರುವಂತ ಸಿನಿಮಾ. ಆದ್ರೆ ನಿರೀಕ್ಷೆ ಅದಕ್ಕಿಂತ ಹೆಚ್ಚಾಗಿತ್ತು, ಅದನ್ನ ಫುಲ್ಫಿಲ್ ಮಾಡಿಲ್ಲ. ಡಾಕ್ಟರ್ ಅಂಬರೀಶ್ ಅವರು ಮತ್ತು ರಜನಿ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಜೈ ಕರ್ನಾಟಕ ಅನ್ನೋ ಸಿನಿಮಾ. ಈ ಸಿನಿಮಾ ಅನಿಲ್ ಕಪೂರ್ ಅವರು ಮತ್ತು ಶ್ರೀದೇವಿ ಅವರು ಆಕ್ಟ್ ಮಾಡಿ 1987 ಅಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಮಿಸ್ಟರ್ ಇಂಡಿಯಾ ಅನ್ನೋ ಸಿನಿಮಾದ ರೀಮೇಕ್ ಜೈ ಕರ್ನಾಟಕ ಸಿನಿಮಾ. ಮಿಸ್ಟರ್ ಇಂಡಿಯಾ ಕನ್ನಡದಲ್ಲಿ ರೀಮೇಕ್ ಮಾಡ್ತಾರೆ ಅನ್ನೋವಾಗ್ಲೇ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಯ್ತು. ಆದ್ರೆ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಅಂತಾನೆ ಕರೆಸ್ಕೊಳ್ಳುತ್ತೆ. ಡಾಕ್ಟರ್ ರವಿಚಂದ್ರನ್ ಅವರು ಮತ್ತು ಜೂವಿ ಚಾವ್ಲಾ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಶಾಂತಿ ಕ್ರಾಂತಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ನ ಕ್ರಿಯೇಟ್ ಮಾಡುತ್ತೆ. ಕಾರಣ 4 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರುವಂತ ಸಿನಿಮಾ. ತಮಿಳಲ್ಲಿ ಮತ್ತು ಹಿಂದಿಯಲ್ಲಿ ರಜನಿಕಾಂತ್ ಅವರು ಮಾಡ್ತಾ ಇದ್ದಾರೆ, ತೆಲುಗುನಲ್ಲಿ ನಾಗಾರ್ಜುನ ಅವರು ಮಾಡ್ತಾ ಇದ್ದಾರೆ, ನಮ್ ಕನ್ನಡದಲ್ಲಿ ರವಿಚಂದ್ರನ್ ಅವರು ಮಾಡ್ತಾ ಇದ್ದಾರೆ. ಪ್ಲಸ್ ಈ 4 ಲ್ಯಾಂಗ್ವೇಜ್ ಸಿನಿಮಾನು ರವಿಚಂದ್ರನ್ ಅವರೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಾರೆ ಅನ್ನೋವಾಗ ಬರೀ ಕರ್ನಾಟಕ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಇಂಡಿಯನ್ ಚಿತ್ರರಂಗದಲ್ಲೇ ಒಂದು ಹೈಪ್ ನ ಕ್ರಿಯೇಟ್ ಮಾಡುತ್ತೆ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಅಂತಾನೆ ಉಳ್ಕೊಳ್ಳುತ್ತೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಎಂ ಪಿ ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಂಧದ ಗುಡಿ ಭಾಗ 2 ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ಗೂ ಮುನ್ನ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸುತ್ತೆ. ಕಾರಣ 1973 ಅಲ್ಲಿ ಕನ್ನಡ ಚಿತ್ರರಂಗದ 2 ಲೆಜೆಂಡ್ಸ್ ಆಕ್ಟ್ ಮಾಡಿರುವಂತ ಸಿನಿಮಾ. ಆ ಸಿನಿಮಾನೇ ಗಂಧದ ಗುಡಿ ಅನ್ನೋ ಸಿನಿಮಾ. ಆ ಸಿನಿಮಾನ ಭಾಗ 2 ಅಂತ ಶಿವರಾಜ್ ಕುಮಾರ್ ಅವರು ಮಾಡ್ತಾರೆ ಅನ್ನೋವಾಗ ಆ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸಿನಿಮಾನಲ್ಲಿ 2 ಸೀನ್ ಅಲ್ಲಿ ಕಾಣಿಸ್ಕೊಂತಾರೆ. ಹೈಲಿ ಎಕ್ಸ್ಪೆಕ್ಟೇಷನ್ ನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಅಬೋ ಆವರೇಜ್ ಸಿನಿಮಾ ಆಗಿ ಉಳ್ಕೊಳ್ಳುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ,
ಎಸ್.ಎ. ಗೋವಿಂದರಾಜ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಶಿವಮೆಚ್ಚಿದ ಕಣ್ಣಪ್ಪ ಅನ್ನೋ ಸಿನಿಮಾ. ಈ ಸಿನಿಮಾನು ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ. ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು ಒಂದೇ ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ವಿಷಯ ದೊಡ್ಡ ಮಟ್ಟಕ್ಕೆ ಹೈಪ್ ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಉತ್ತಮ್ ಚಂದ್ ಅವರು ಪ್ರೊಡ್ಯೂಸ್ ಮಾಡಿರೋ ಟೈಮ್ ಬಾಂಬ್ ಅನ್ನೋ ಸಿನಿಮಾ ಆ ಕಾಲಕ್ಕೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಕಾರಣ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಟೈಗರ್ ಪ್ರಭಾಕರ್ ಅವರು ಮತ್ತು ಜೋ ಸೈಮನ್ ಅವರು ಇವ್ರ 3 ಜನ ಕಾಂಬೋ ನಲ್ಲಿ ಸುಮಾರು ವರ್ಷಗಳ ನಂತರ ಬರ್ತಾ ಇರುವಂತಹ ಸಿನಿಮಾ. ರಿಲೀಸ್ ಮುಂಚೆನೆ ದೊಡ್ಡ ಮಟ್ಟಕ್ಕೆ ಹೈಪ್ ನ ಕ್ರಿಯೇಟ್ ಮಾಡುತ್ತೆ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಟೈಮ್ ಬಾಂಬ್ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ಅಂಬರೀಶ್ ಅವರು ಮತ್ತು ಗೌತಮಿ ಅವರು ಆಕ್ಟ್ ಮಾಡಿ, ಬಿ.ಎಸ್. ಗೌರಿಶಂಕರ್ ಅವರು ಡೈರೆಕ್ಟ್ ಮಾಡಿ, ಸಾರಾ ಗೋವಿಂದ್ ಮತ್ತು ಎಸ್.ಪಿ. ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರೋ 7 ಸುತ್ತಿನ ಕೋಟೆ ಅನ್ನೋ ಸಿನಿಮಾ. ಈ ಸಿನಿಮಾನು ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾನೇ. ಆ ಸಿನಿಮಾದ ನಾಯಕ ಅಂಬರೀಶ್ ನನಗೆ ತುಂಬಾನೇ ಆ ಸಿನಿಮಾ ಮೇಲೆ ನಂಬಿಕೆ ಇತ್ತು. ಆದ್ರೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ರವಿಚಂದ್ರನ್ ಅವರು ಮತ್ತು ಭಾನುಪ್ರಿಯಾ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ರಸಿಕಾ ಅನ್ನೋ ಸಿನಿಮಾ. ಈ ಸಿನಿಮಾನು ರಿಲೀಸ್ಗೂ ಮುನ್ನ ದೊಡ್ಡ ಮಟ್ಟಕ್ಕೆ ಹೈಪ್ ನ ಕ್ರಿಯೇಟ್ ಮಾಡಿತ್ತು. ಕಾರಣ ಮೊದಲನೇ ಬಾರಿಗೆ ದ್ವಾರಕೇಶ್ ಅವರು ರವಿಚಂದ್ರನ್ ಅವ್ರನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಪ್ಲಸ್ ಆ ಸಿನಿಮಾದ ಹಾಡುಗಳು ಹಿಟ್ ಆಗಿತ್ತು. ಆದ್ರೆ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ರಮೇಶ್ ಅರವಿಂದ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ಜಯ ಶ್ರೀದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ಪ್ರೇಮ ರಾಗ ಹಾಡು ಗೆಳತಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ನ ಕ್ರಿಯೇಟ್ ಮಾಡುತ್ತೆ. ಕಾರಣ ಇದಕ್ ಮುಂಚೆ ಇವ್ರ 3 ಜನ ಕಾಂಬೋನಲ್ಲಿ ಬಂದಿರೋ ನಮ್ಮೂರ ಮಂದಾರ ಹೂವೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗುತ್ತೆ. ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಟ್ರೆಂಡ್ ಸೆಟರ್ ಮೂವಿ ಆಗುತ್ತೆ. ಅದೇ ಕಾಂಬೋನಲ್ಲಿ ಇನ್ನೊಂದು ಸಿನಿಮಾ ಬರ್ತಾ ಇದೆ ಅನ್ನುವಾಗ ಆ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಗೀತಾ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ಸಿಂಗೀದಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ದೇವತಾ ಮನುಷ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಮುನ್ನ ದೊಡ್ಡ ಮಟ್ಟಕ್ಕೆ ಹೈಪ್ ನ ಕ್ರಿಯೇಟ್ ಮಾಡುತ್ತೆ. ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರ 200ನೇ ಸಿನಿಮಾ. ಪ್ಲಸ್ ಈ ಕಾಂಬೋ ಏನಿದೆಯೋ ಅಂದ್ರೆ ಸಿಂಗೀದಂ ಶ್ರೀನಿವಾಸರಾವ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ಲಸ್ ರಾಜ್ಕುಮಾರ್ ಅವರು ಇವ್ರು 3 ಜನ ಕಾಂಬೋನಲ್ಲಿ ಬಂದಿರೋ ಸಿನಿಮಾಗಳು ಏನಿದೆಯೋ ಅಂದ್ರೆ ಹಾಳು ಜೇನು, ಚಲಿಸುವ ಮೋಡಗಳು, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಜ್ವಾಲಾಮುಖಿ, ಈ ಸಿನಿಮಾಗಳೆಲ್ಲ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡಿರುವಂತ ಚಿತ್ರಗಳು. ಸೊ ಈ ಕಾಂಬೋನಲ್ಲಿ ಮತ್ತೆ ಬರ್ತಾ ಇದ್ದಾರೆ. ಅದು ರಾಜ್ಕುಮಾರ್ ಅವ್ರದ್ದು 200ನೇ ಸಿನಿಮಾ ಅನ್ನುವಾಗ ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿತ್ತು. ಆದ್ರೆ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಸಿನಿಮಾ 125 ದಿನ ಕಂಪ್ಲೀಟ್ ಮಾಡುತ್ತೆ. ಸೂಪರ್ ಹಿಟ್ ಲಿಸ್ಟ್ ಅಲ್ಲೂ ಸೇರುತ್ತೆ. ಆದ್ರೆ ರಿಲೀಸ್ ಮುನ್ನ ಆ ಸಿನಿಮಾ ಮೇಲೆ ಯಾವ ತರ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶ್ರುತಿ ಅವರು ಮತ್ತು ಸೋನಾಕ್ಷಿ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಎನ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಮೋಜುಗಾರ ಸೊಗಸುಗಾರ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ. ಕಾರಣ ಡಾಕ್ಟರ್ ವಿಷ್ಣುವರ್ಧನ್ ಅವರ 150ನೇ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಅಬೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ಅಂಬರೀಶ್ ಅವರು ಆಕ್ಟ್ ಮಾಡಿ, ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ, ಹರೀಶ್ ದರ್ಬಾರ್ ಮತ್ತು ರಾಮಕೃಷ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ಆಪರೇಷನ್ ಅಂತ ಅನ್ನೋ ಸಿನಿಮಾ. ಈ ಸಿನಿಮಾದ ಟೈಟ್ಲ್ ಯಾವಾಗ ಇಟ್ರು ಆವಾಗಲೇ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋಯ್ತು. ಕಾರಣ 1981 ನಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಇಂಡಿಯನ್ ಚಿತ್ರರಂಗದಲ್ಲಿ ಒಂದು ರೆವಲ್ಯೂಷನ್ ನ ಕ್ರಿಯೇಟ್ ಮಾಡಿರುವಂತ ಚಿತ್ರ. ಆ ಸಿನಿಮಾನ ಭಾಗ 2 ಮಾಡ್ತಾರೆ ಅನ್ನುವಾಗ ಆ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ರವಿಚಂದ್ರನ್ ಅವರು, ರೋಜಾ ಅವರು ಮತ್ತು ಹೀರಾ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಕಲಾವಿದ ಅನ್ನೋ ಸಿನಿಮಾ. ಈ ಸಿನಿಮಾದ ಆಡಿಯೋ ಕ್ಯಾಸೆಟ್ ಮೂಲಕ ಒಂದು ದೊಡ್ಡ ಹೈಪ್ ನ ಕ್ರಿಯೇಟ್ ಮಾಡಿರುವಂತ ಚಿತ್ರ. ಆ ವರ್ಷದಲ್ಲಿ ದೊಡ್ಡ ಬಡ್ಜೆಟ್ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಅಂಜು ಅರವಿಂದ್ ಅವರು ಆಕ್ಟ್ ಮಾಡಿ, ಟಿ.ಎಸ್. ನಾಗಭರಣ ಅವರು ಡೈರೆಕ್ಟ್ ಮಾಡಿ, ಕೆ ಮುಸ್ತಫಾ ಅವರು ಪ್ರೊಡ್ಯೂಸ್ ಮಾಡಿರೋ ಜನ್ಮದಾತ ಅನ್ನೋ ಸಿನಿಮಾ. ಜನ್ಮದ ಜೋಡಿ ನಂತರ ಶಿವರಾಜ್ ಕುಮಾರ್ ಅವರು ಮತ್ತು ನಾಗಭರಣ ಅವರು ಮತ್ತೆ ಸೇರಿದ್ದಾರೆ ಅನ್ನುವಾಗ ಆ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಮಹಾಲಕ್ಷ್ಮಿ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಪರಶುರಾಮ್ ಅನ್ನೋ ಸಿನಿಮಾ. ಈ ಸಿನಿಮಾದ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ಕಾರಣ ಸೋಮಶೇಖರ್ ಅವರ ಡೈರೆಕ್ಷನ್ ಅಲ್ಲಿ 1974 ಅಲ್ಲಿ ರಾಜಣ್ಣ ಆಕ್ಟ್ ಮಾಡಿರೋ ಬಂಗಾರದ ಪಂಜರ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ನಂತರ ಆ ಕಾಂಬೋ ಮತ್ತೆ ಸೇರ್ತಾರೆ ಅನ್ನುವಾಗ
ಆ ಸಿನಿಮಾ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ಸಿನಿಮಾ ಅಬೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸುಹಾಸಿನಿ ಅವರು ಮತ್ತು ಜಯಪ್ರದಾ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಿಮಪಾತ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿತ್ತು. ಕಾರಣ ವಿಷ್ಣುವರ್ಧನ್ ಅವರು, ಸುಹಾಸಿನಿ ಅವರು ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಕಾಂಪೌಂಡ್ ಬಂದಿರೋ ಬಂಧನ ತರ ಈ ಸಿನಿಮಾನು ಒಂದು ಲವ್ ಸ್ಟೋರಿ ಸಿನಿಮಾ. ಖಂಡಿತ ಈ ಸಿನಿಮಾನು ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ಅಂತ ಆ ಸಿನಿಮಾ ತಂಡ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ರು. ಅದು ಮಾತ್ರ ಅಲ್ಲ, ಆಡಿಯನ್ಸ್ಗೂ ಆ ಸಿನಿಮಾ ಮೇಲೆ ತುಂಬಾ ನಿರೀಕ್ಷೆ ಇತ್ತು. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಹಿಮಪಾತ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ರವಿಚಂದ್ರನ್ ಅವರು ಮತ್ತು ಮೀನಾ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ, ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಮೊಮ್ಮಗ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ದೊಡ್ಡ ಮಟ್ಟಕ್ಕೆ ಹೈಪ್ ನ ಕ್ರಿಯೇಟ್ ಮಾಡುತ್ತೆ. ಕಾರಣ ಪುಟ್ನಂಜ ನಂತರ ಮೀನಾ ಮತ್ತು ರವಿಚಂದ್ರನ್ ಅವರು ಮತ್ತೆ ಸಿನಿಮಾ ಮಾಡ್ತಾ ಇದ್ದಾರೆ. ಅಂದ್ರೆ ಸಕ್ಸಸ್ಫುಲ್ ಕಾಂಬೋ ಅಂತ ಕ್ರಿಯೇಟ್ ಆಗಿರೋ ಜೋಡಿ ಮತ್ತೆ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋವಾಗ ಆ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ರೇಷ್ಮಾ ಅವರು ಮತ್ತು ತಾರಾ ಅವರು ಆಕ್ಟ್ ಮಾಡಿ, ಬರಗೂರು ರಾಮಚಂದ್ರಪ್ಪ ಅವರು ಡೈರೆಕ್ಟ್ ಮಾಡಿ, ಬಿ ಜಗನ್ನಾಥ್ ಮಂಜುನಾಥ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಗಲು ವೇಷ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಮುಂಚೆ ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ. ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಆಗಿನೇ ಉಳ್ಕೊಳ್ಳುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ ಬೈ.